ಈ ಕಡೆ ಸ್ವಲ್ಪ ನೋಡ್ರಿ. ಅಪವರ್ತನಗಳು ಮತ್ತು ಅಪವರ್ತಿಗಳು. ಅಪವರ್ತನ ಅಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ನೋಡ್ಕೊಂಡ್ರಿ. ಮೊದಲು ಅಪವರ್ತನ ಅಂತಂದ್ರ ಕೊಟ್ಟಿರುವ ಸಂಖ್ಯೆಯನ್ನು ಮತ್ತೊಂದು ಸಂಖ್ಯೆಯಿಂದ ಭಾಗಿಸಿದಾಗ ವಿಶೇಷವಾಗಿ ಭಾಗವಾದರೆ ಅದನ್ನು ಆ ಸಂಖ್ಯೆಯ ಅಪವರ್ತನಗಳು ಎಂದು ಕರೆಯುತ್ತಾರೆ. ಹೌದಿಲ್ಲ? ಇಲ್ಲಿ ಒಂದು ಸಂಖ್ಯೆಯನ್ನು ವಿಶೇಷವಾಗಿ ಭಾಗವಹಿಸ್ಬೇಕಂತಂದ್ರ ಆ ಸಂಖ್ಯೆ ಕೊಟ್ಟ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯಿಂದ ಭಾಗಿಸ್ಬೇಕು, ದೊಡ್ಡ ಸಂಖ್ಯೆಯಿಂದ ಭಾಗಿಸ್ಬೇಕು, ಸಣ್ಣ ಸಂಖ್ಯೆಯಿಂದ ಭಾಗಿಸ್ಬೇಕು. ನೋಡ್ರಿ, ಒಂದು ಉದಾಹರಣೆ ನೋಡೋಣ. 8ರ ಅಪವರ್ತನಗಳು. ಹೌದಿಲ್ಲ? 8ರ ಅಪವರ್ತನ ನೋಡ್ರಿ. 8ರ ಅಪವರ್ತನ ಅಂತಂದ್ರ ಈಗ ನೋಡ್ರಿ, ಈಗ 8 ಐತಿ. 8ರಿಂದ ಒಂದು ಸಣ್ಣ ಸಂಖ್ಯೆ ಚಿಕ್ಕದು ಒಂದು ಹೋದಿಲ್ಲ, ಆ ಒಂದರಿಂದ ವ್ಯಾಖ್ಯಾನ ಮಾಡ್ರಿ. 1 8 8. 8 8 ಹೋದ್ರ 0. ಹೌದಿಲ್ಲ? 8 8 ಹೋದ್ರ 0. ಅಂದ್ರೆ ಒಂದು 8ರ ಅಪವರ್ತನ ಬರ್ತೈತೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 2 2 8 2 4 8. ಅಂದ್ರೆ 8 8 ಹೋದ್ರ 0. ಹಾಗಾದ್ರೆ ಎರಡು ಸಹಿತ 8ರ ಅಪವರ್ತನ ಬರ್ತೈತಿ. ನೋಡ್ರಿ, ನೆಕ್ಸ್ಟ್ ಸಂಖ್ಯೆ ಅದು 3. ಹೌದಲ್ಲ? ನೆಕ್ಸ್ಟ್ ಅಂಕಿನ 3. 3 ಮಗ್ಯಾಗ ಸಾರಿ 3 ಬಗ್ಗೆ 8 ಐತೆ ನೋಡ್ರಿ. 3 2 6. 8ರ 2 ಹೋದ್ರ 8ರ 2 6 ಹೋದ್ರ 2. ಹೌದಾ? ಇಲ್ಲಿ ಶೇಷ ಎಷ್ಟು ಉಳಿತು? 2. ನಿಶೇಷವಾಗಿ ಭಾಗವತಿಲ್ಲ. ನಿಶೇಷವಾಗಿ ಭಾಗವತನ ಜೋಗ್ ಮಾತಾಡ್ರಿ. ನಿಶೇಷವಾಗಿ ಭಾಗವತನ. ಹಾಗಾಗಿ 3 8ರ ಅಪವರ್ತನ ಹೌದು ಅಲ್ಲೋ? ಬರ್ತದನ ಇಲ್ಲಿ? ಓಕೆ. ಇನ್ನ 4ರ ಬಗ್ಗೆ ನೋಡ್ರಿ. 4 2 8. 8ರ 8 ಹೋದ್ರ 0. ಹಾಗಾಗಿ 4 8ರ ಅಪವರ್ತನ ಬರ್ತದ. ನೆಕ್ಸ್ಟ್ ಇನ್ನು 5ರ ಬಗ್ಗೆ ನೋಡ್ರಿ. 5 1 5. 8ರಾಗ 5 ಹೋದ್ರ 3 ಉಳಿತು. ಹಾಗಾಗಿ 5 ಸಹಿತ ಇಲ್ಲಿ ಮುಂದೆ ಚಿಹ್ನೆ ಆಗೈತೆ. ಹೌದಿಲ್ಲ? ಇದಲ್ಲ ಅಂತ ಹೇಳೈತೆ ಇಲ್ಲಿ. ಚಿಹ್ನೆ ಆಗೈತಿಲ್ಲ? ಎರಡಲ್ಲ, 3 ಅಲ್ಲ, 5 ಅಲ್ಲ. ನೆಕ್ಸ್ಟ್ 6 ನೋಡ್ರಿ. 6 1 6. ಹೌದಾ? 8ರಾಗ 6 ಹೋದ್ರ 2 ಉಳಿತು. ಹಾಗಾಗಿ ಇದು ಅಲ್ಲ, ಶೇಷ 2 ಉಳಿತು. ನೆಕ್ಸ್ಟ್ 7 ಅಲ್ಲ. ನೆಕ್ಸ್ಟ್ 8 ನೋಡ್ರಿ. 8 1 8. 8ರ 8 ಹೋದ್ರ 0. ಹೌದಲ್ಲ? 8 ಇದ್ರ ಅಪವರ್ತನ. ಹಾಗಾಗಿ 8ರ ಅಪವರ್ತನ ಎಷ್ಟು ಹೇಳ್ರಿ? 4 ಅಪವರ್ತನ ಬಂದು. ಹೌದಾ? ಎಷ್ಟು ಬಂದ ಅನ್ನೋದು ತೆರೆ ಇಟ್ಬೇಕು ನೀವು. ಹೌದಾ? 4 ಅಪವರ್ತನ ಬಂದು. ಚಿಕ್ಕ ಅಪವರ್ತನ ಯಾವುದು? ದೊಡ್ಡ ಅಪವರ್ತನ ಯಾವುದು? ಹೌದಾ? ನೆಕ್ಸ್ಟ್ ನೋಡ್ರಿ, 9ರ ಅಪವರ್ತನ ನೋಡೋಣ. 9ರ ಅಪವರ್ತನಗಳು ಇಲ್ಲಿ 9ನ್ನ ಒಂದರಲ್ಲಿ ಬಾಕ 1 9 9. 1 9 9 ಹೌದಾ? 9 9. ಹಾಗಾಗಿ 9ರ ಅಪವರ್ತನ 1. ನೆಕ್ಸ್ಟ್ 2ರ ಬಗ್ಗೆ ತೋರಿ. 2 4 8. 9ರ 8 ಹೋದ್ರ 1 ಉಳಿತು. ಹಾಗಾಗಿ ಇದು ಅಪವರ್ತನ ಅಲ್ಲ. ಎದರ ಅಪವರ್ತನ ಅಲ್ಲ? ಅಪವರ್ತನ ಅಲ್ಲ. ಮತ್ತೆ 8ರ ಅಪವರ್ತನ ಹೌದದ. 8ರ ಅಪವರ್ತನ 2 ಹೌದ, ಆದ್ರ 9ರ ಅಪವರ್ತನ ಅಲ್ಲ. ನೆಕ್ಸ್ಟ್ 3 ಬಗ್ಗೆ ನೋಡ್ರಿ. 3 3 9. 9 ಹೋದ್ರ 0. ನೆಕ್ಸ್ಟ್ ಮತ್ತೆ ಯಾವ ಬಗ್ಗೆ ಆಗೈತೆ? 9 9 9 ಹೋದ್ರ 0. ಹೌದಾ? ಹಾಗಾಗಿ 9ರ ಅಪವರ್ತನಗಳು 1 3 1. ಹೌದಿಲ್ಲ? 3 ಅಪವರ್ತನಗಳು ಅದಾವ. ಎಷ್ಟು ಅದಾವ? 3 ಅಪವರ್ತನಗಳು ಅದಾವ. ಇವಕ್ಕೆ ನಾವೇನ್ ಕರಿತೇವೆ? ಅಪವರ್ತನಗಳು. ಇಲ್ಲಿ ನೋಡ್ರಿ, ಇನ್ನೊಂದ್ ಸ್ವಲ್ಪ ಇದನ್ನ ತೆಗೆದು ನೋಡ್ರಿ. 9ರ ಅಪವರ್ತನಗಳು. ಚಿಕ್ಕ ಅಪವರ್ತನ ಯಾವುದು? ದೊಡ್ಡ ಅಪವರ್ತನ ಯಾವುದು? 9. ಹೌದಿಲ್ಲ? ಇಲ್ಲಿ ನೋಡಿ, ಚಿಕ್ಕ ಅಪವರ್ತನ ಯಾವುದು? ದೊಡ್ಡ ಅಪವರ್ತನ ಯಾವುದು? ಯಾವ ಸಂಖ್ಯೆ ಇದ್ದಿದ್ದು? 8. ಇಲ್ಲಿ ಯಾವ ಸಂಖ್ಯೆ ಇದ್ದಿದ್ದು? 9. ಹಾಗಾಗಿ ಸ್ವಲ್ಪ ನೋಡ್ರಿ, ಕಣ್ ತೆಗೆದ ನೋಟ್ ಅಂದ್ರೆ ಸೂಚನೆ ನೋಡ್ಕೋರಿ. 1 ಎಲ್ಲಾ ಸಂಖ್ಯೆಯ ಚಿಕ್ಕ ಅಪವರ್ತನವಾಗಿದೆ. 1 ಎಲ್ಲಾ ಸಂಖ್ಯೆದಾಗ ಐತದ. ಎಲ್ಲಾ ಸಂಖ್ಯೆನೇ ಭಾಗ ಮಾಡಕ್ ಬರುತ್ತೆ. ಹೌದಾ? ಯಾವುದೇ ಸಂಖ್ಯೆ ತಗೋರಿ ನೀವು. 2 ತಗೋರಿ, 4 ತಗೋರಿ, 6 ತಗೋರಿ, 8 ತಗೋರಿ, 10 ಬೇಕಾದಂತ ಸಂಖ್ಯೆ ತಗೋರಿ. ಆ ಸಂಖ್ಯೆಯ ದೊಡ್ಡ ಅಪವರ್ತನ ಯಾವ್ದಾಗಿರುತ್ತೆ? ಅದೇ ಸಂಖ್ಯೆ ಆಗಿರುತ್ತೆ. ನೋಡ್ರಿ, 8ರ ದೊಡ್ಡ ಅಪವರ್ತನ 8. 9ರ ದೊಡ್ಡ ಅಪವರ್ತನ 9. ಹೌದಿಲ್ಲ? ಈಗ ನಾನು ಹೇಳೇನಿ, ಈಗಾಗಲೇ ನೀವು ತಿಳ್ಕೊಂಡಿರಿ ಅಂತ ತಿಳ್ಕೊಂಡ ನಾನು ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡೋದು. ಯಾರು ಹೇಳ್ತೀರಿ? ಸಿದ್ಧಾರ ಇದ್ರಪ್ಪ. ಈಗ 12ರ ಅಪವರ್ತನಗಳು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. 6 ಮತ್ತೆ
12 8 ಇಲ್ಲ 12 ಹೌದಾ ಒಟ್ಟ 6 ಅಪವರ್ತನ 12ರ 6 ಅಪವರ್ತನಗಳು ಅದಾವ ಹೌದಲ್ಲ ಎಷ್ಟು ಅದಾವಪ್ಪ ಅನ್ನೋದನ್ನ ಸರಿಯಾಗಿ ಇಟ್ಕೋಬೇಕು 7ರ ಅಪವರ್ತನ ಹೇಳು ಒಂದು 7 ವೆರಿ ಗುಡ್ 2 ಅಪವರ್ತನ 1 ಮತ್ತು 7 ಇವ 2 ಅಪವರ್ತನ ಕೇವಲ 2 ಅಪವರ್ತನ ಹೊಂದಿದ್ದಕ್ಕೆ ಅವ್ರು ಕೇಳ್ತಾರೆ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ ಅದನ್ನ ಮುಂದೆ ಬಂದಾಗ ಹೇಳ್ತೇನೆ ಹೌದಾ ಇವತ್ತು ಅಪವರ್ತನಗಳು ಅಂದ್ರೆ ಏನು ಅನ್ನೋಂಥದ್ದು ತಿಳ್ಕೊಂಡ್ರಿ ನಾಳೆ ಅಪವರ್ತ್ಯಗಳಂದ್ರೆ ಏನು ಅನ್ನೋಂಥದ್ದನ್ನ ನಾವು ತಿಳ್ಕೊಳ್ತೀವಿ